ಮೀಸಲಾದ ಜನರನ್ನಾಗಿ ಕರೆದು ನೇಮಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ನಾವು ಈ ತಿಂಗಳು ದೇವರ ಇಸ್ರಾಯೇಲರು ಅಥವಾ ಒಡಂಬಡಿಕೆಯ ಜನರು ಎಂಬ ಶೀರ್ಷಿಕೆಯಡಿಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6-7 ವಚನಗಳು. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6-7 ವಚನಗಳು. ಯಾಕೆಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ? ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು. ನಿಮ್ಮನ್ನು ಎಲ್ಲ ಜನಾಂಗಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ಆದುಕೊಳ್ಳಲಿಲ್ಲ. ನೀವು ಎಲ್ಲ ಜನಾಂಗಗಳಿಗಿಂತಲೂ ಸ್ವಲ್ಪ ಮಂದಿಯಷ್ಟೇ. ಈ ವಾಕ್ಯದ ಭಾಗವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ತನ್ನ ಗ್ರಹಿಕೆಯನ್ನು ಅನುಗ್ರಹಿಸಲಿ. ನಾವೀಗ ಓದಿಕೊಂಡ ಈ ವಾಕ್ಯದ ಭಾಗ ಇದು ಧರ್ಮೋಪದೇಶ ಕಾಂಡ ಪುಸ್ತಕದ್ದು. ಧರ್ಮೋಪದೇಶ ಕಾಂಡ ಪುಸ್ತಕ ಇದು ಮೋಶೆಯ ಪಂಚಕಾಂಡಗಳಲ್ಲಿ 5ನೇ ಭಾಗ ಎಂಬುದಾಗಿ ನಮಗೆ ಒದಗಿಸಲಾಗ್ತದೆ. ಅದು ಸರಿಯಾದ ವಿಷಯವೇ. 40 ವರ್ಷ ಮೋಶೆ ಇಸ್ರೇಲರನ್ನು ನಡೆಸಿದ ಈ ಸಂದರ್ಭದಲ್ಲಿ ಆ 40ನೇ ವರ್ಷ ಮುಗಿಯುವುದಕ್ಕಿರುವ ಕೊನೆಯ 1 ತಿಂಗಳು ಆತನು ಸಮಸ್ತ ಇಸ್ರಾಯೇಲರಿಗೆ ಐಗುಪ್ತ ದೇಶದಿಂದ ಹೊರಟು ಬಂದ ಒಂದು ತಲೆಮಾರು ಈಗ ಅಡವಿಯಲ್ಲಿ ಅವರು ಸತ್ತು ಹೋಗಿದ್ದಾರೆ. ಅವರ ಮುಂದಿನ ತಲೆಮಾರು ಅದನ್ನು ಈಗ ಮೋಶೆ ಮುನ್ನಡೆಸ್ತಾ ಈಗ ಅವರನ್ನು ಆತನು ಉತ್ತೇಜಿಸ್ತಾನೆ. ಹಾಗಾಗಿ ಬಹಳ ಧೈರ್ಯ ಕೊಡುವಂಥ, ಬಹಳ ಹುರಿದುಂಬಿಸುವಂಥ, ಯುದ್ಧ ವೀರರನ್ನಾಗಿ ಮಾಡುವಂಥ, ಜಯಶಾಲಿಗಳನ್ನಾಗಿ ಮಾಡುವಂಥ, ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂಥ, ನಂಬಿಕೆ ಧೈರ್ಯವನ್ನು ಹೆಚ್ಚಿಸುವಂಥ ಅನೇಕ ಉತ್ತೇಜನದ ಮಾತುಗಳನ್ನು ಮೋಶೆ ತನ್ನ ಮುಂದಿರುವಂಥ ಆ 2ನೇ ಪೀಳಿಗೆಗೆ ಅಥವಾ ಅದರ ನಂತರದ ಪೀಳಿಗೆಗೆ ಆತನು ಇಲ್ಲಿ ಮಾತನಾಡ್ತಿದ್ದಾನೆ. ಹೀಗೆ ಉತ್ತೇಜಿಸುವಾಗ ಅನೇಕ ಸಂಗತಿಗಳು ಮೋಶೆ ಮಾತುಗಳನ್ನ ಗಮನಿಸಬೇಕು. ಯುದ್ಧವಾಗುವುದಕ್ಕೆ ಮೊದಲೇ ಅವರು ಅಲ್ಲಿಂದ ಹೊರಡಿಸಬೇಕಾದ ಮೂಲ ನಿವಾಸಿಗಳನ್ನ ಎದುರಿಸೋದಕ್ಕೆ ಮೊದಲೇ ಅವ್ರನ್ನ ಜಯಿಸಿ ಆಗಿದೆ ಎಂಬಂಥ ಮಾತುಗಳನ್ನ ಹೇಳ್ತಾರೆ. ನಂತರ ಅವರೊಂದಿಗೆ ಹೇಗೆ ಮತ್ತು ನಂತರದ ದಿನಗಳಲ್ಲಿ ಹೇಗೆ ತಾನೇ ಇರಬೇಕೆಂಬುದನ್ನು ಇದನ್ನೆಲ್ಲ ಮಾತನಾಡ್ತಾರೆ. ಬಹಳ ಸೊಗಸಾದ ವಿಷಯಗಳು ಇಲ್ಲಿ ನಾವು ಗಮನಿಸಲಿಕ್ಕಿರುವಂಥ ವಿಷಯಗಳು. ಇದರಲ್ಲಿ ನಾವು 6ನೇ ವಚನಕ್ಕೆ ಬರುವಾಗ ಆತನಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಯಾಕೆಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ? ದೇವರು ತನಗಾಗಿ ಪ್ರತ್ಯೇಕಿಸಿಕೊಂಡ ಒಂದು ಜನಕೂಟ ಪ್ರಪಂಚದಲ್ಲಿ. ಇದನ್ನು ಆತನು ಅವರಿಗೆ ಪದೇ ಪದೇ ಅವರ ನೆನಪಿಗೆ ತರ್ತಾನೆ. ಇದರಲ್ಲಿ ದೇವರು ಇವರನ್ನ ಮೀಸಲಾದ ಜನವನ್ನಾಗಿ ಕರೆದ ದೇವರು ಎಂಥವನೆಂಬುದನ್ನು ಆತನು ಹೇಳ್ತಾನೆ. 9ನೇ ವಚನಕ್ಕೆ ಬರೋಣ. ಆದುದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಮೀಸಲಾದ ಜನ, ಒಡಂಬಡಿಕೆಯ ಜನ ತಿಳ್ಕೊಳ್ಳಬೇಕಾದಂಥ ವಿಷಯ, ದೇವರಾದ ಯೆಹೋವನೊಬ್ಬನೇ ದೇವರು. ಆತನೇ ಸೃಷ್ಟಿಕರ್ತನು, ಆತನೇ ಸರ್ವಶಕ್ತನು, ಆತನೇ ನಮ್ಮನ್ನು ಪರಿಪಾಲಿಸುವವನು. ಮುಂದುವರೆದು ಆತನ ದೇವರ ಕುರಿತು ಆತನು ತಿರುಗಿ ಹೇಳ್ತಿದ್ದಾನೆ, ಆತನು ನಂಬಿಗಸ್ತನಾದ ದೇವರು. ನಂಬಿಗಸ್ತನೇನುವಂಥ ಮಾತು ಬಹಳ ಒಂದು ಶ್ರೇಷ್ಠವಾದ ಮಾತು. ಎಲ್ಲಿಯೂ ಮಾತು ತಪ್ಪುವವನಲ್ಲ. ತಾನು ನುಡಿದ ಮಾತಿಗೆ ಎಂದಿಗೂ ತಪ್ಪುವವನಲ್ಲ. ತಾನು ನೀಡಿದ ವಾಗ್ದಾನಗಳನ್ನ ತಪ್ಪದೆ ನೆರವೇರಿಸುವ ಆತನು. ತಾನು ತನ್ನ ಜನರ ಮೇಲಿಟ್ಟಂಥ ಕನಿಕರಕ್ಕೆ ಅನುಗುಣವಾಗಿ ಅವರನ್ನು ಕಡ್ಡಾಯವಾಗಿ ಬಹಳ ಕನಿಕರ ಮಮತೆಯಿಂದ ಅವರನ್ನು ಮುನ್ನಡೆಸುವ ಆತನು. ಒಮ್ಮೆಯೂ ಕೈ ಬಿಡುವ ದೇವರಲ್ಲ, ಮಾತು ತಪ್ಪುವ ದೇವರಲ್ಲ, ಅಪನಂಬಿಕಸ್ಥನಾಗಿ ನಡೆಯುವಂಥ ದೇವರಲ್ಲವೇ ಅಲ್ಲ, ನಂಬಿಕಸ್ಥನಾದ ದೇವರು. ಮತ್ತು ಮುಂದುವರೆದು ಹೇಳ್ತಾನೆ, ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವನಾಗಿಯೂ, ಯಾರಾದರೂ ಆತನ ಆಜ್ಞೆಗಳನ್ನು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸಿದರೆ ಅವರಿಗೆ ಆತನು ಕೊಡುವಂಥ ವಾಗ್ದಾನಗಳನ್ನು ಆತನು ಅವನ ಮೇಲೆ, ಆತನನ್ನು ಪ್ರೀತಿಸಿದ ಮನುಷ್ಯ, ಆತನ ಆಜ್ಞೆಗಳಿಗೆ ನಡೆದ ಮನುಷ್ಯ ಅವನ ಮೇಲೆ ಮಾತ್ರ ಸುರಿಸುವವನಲ್ಲ, ಅವನ ನಿಮಿತ್ತ ಅವನ ಮುಂದಿನ 1000 ತಲೆಮಾರಿಗೆ ಆತನ ದಯ ತೋರಿಸುವ ದೇವರು. ಒಂದು ವೇಳೆ ದೇವರನ್ನು ತಿರಸ್ಕರಿಸಿದವರಿಗೆ ಆತನು ಹೇಳ್ತಾನೆ, ತನ್ನನ್ನು ತಿರಸ್ಕರಿಸಿದವರಿಗೆ ಪ್ರತಿಯಾಗಿ ನಾಶನವನ್ನುಂಟು ಮಾಡುವನಾಗಿಯೂ ಇದ್ದಾನೆ ಎಂದು ತಿಳಿದುಕೊಳ್ಳಿರಿ.
ಹಾಗೆಯವರ ವಿಷಯದಲ್ಲಿ ತಡ ಮಾಡದೆ ಮುಯಿ ತೀರಿಸುವನು. ಹಾಗಾಗಿ ಆತನು 11ನೇ ವಚನದಲ್ಲಿ ಹೇಳ್ತಾನೆ, ಆದ ಕಾರಣ ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನು ಆಜ್ಞಾವಿಧಿಯನ್ನು ನೀವು ಅನುಸರಿಸರಾಗಿರಬೇಕು. ಹಾಗಾದರೆ ದೇವರಿಂದ ನಾವು ಕನಿಕರವನ್ನು ಹೊಂದಿಕೊಂಡು ಆತನ ಕೋಪಕ್ಕೆ ಗುರಿಯಾಗದೆ, ಆತನಿಂದ ನಾವು ಮುಯ್ಯನ್ನು ಅನುಭವಿಸದೆ, ಪ್ರತೀಕಾರವನ್ನು ಅನುಭವಿಸದೆ, ಆತನ ಕನಿಕರಕ್ಕೆ ಪಾತ್ರರಾಗಿರ್ಬೇಕಾದ್ರೆ ದೇವರನ್ನೇ ಪ್ರೀತಿಸಬೇಕು. ಕಾರಣ ದೇವರಿಗೆ ಮೀಸಲಾದ ಜನ, ನಾವು ಒಡಂಬಡಿಕೆಯ ಜನ. ಇದಕ್ಕಾಗಿ ಇದು ಬಹಳ ಪ್ರಾಮುಖ್ಯವಾದ ವಿಷಯ. ಇದರ ಮೇಲಿನ ಸಂಗತಿಗಳು ಬಹಳ ಚೆನ್ನಾಗಿದೆ. ಹೇಗೆ ನಾವು ಇವರಿಗೆ ದೇವರು ಕೊಟ್ಟ ವಾಗ್ದತ್ತ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ ಮೂಲ ನಿವಾಸಿಗಳನ್ನ ಹೊರಡಿಸಲೇಬೇಕು. ದೇವರನ್ನ ಅರಿಯದ ಮತ್ತು ದೇವರನ್ನ ಪ್ರೀತಿಸಿದ ಜನರೊಂದಿಗೆ ಯಾವ ವಿಧದಲ್ಲಿ ಒಗೆತನ ಮಾಡಲೇಬಾರದು ಎಂಬುದಾಗಿ ಕಡಾಖಂಡಿತವಾಗಿ ಹೇಳ್ತಾನೆ. ದೇವರಲ್ಲದವುಗಳನ್ನ ಒಪ್ಪಲೇಬಾರದು ಎಂಬುದಾಗಿ ಕಡಾಖಂಡಿತವಾಗಿ ಹೇಳ್ತಾನೆ. ಪ್ರಿಯರೇ, ಈ ವಾಕ್ಯಗಳನ್ನ ಕೇಳುವ ನಮಗೆ ಅರ್ಥವಾಗಲಿ. ನಾವು ಮೀಸಲಾದ ಜನವೆಂಬುದನ್ನು 1 ಪೇತ್ರ 2:9 ಸ್ಪಷ್ಟವಾಗಿ ಮಾತನಾಡ್ತದೆ. ನಾವು ದೇವರಿಗೆ ಮೀಸಲಾದ ಜನವಾಗಿರುವುದರಿಂದ, ಒಡಂಬಡಿಕೆಯ ಒಳಗೆ ಕರೆಯಲ್ಪಟ್ಟ ಜನವಾದುದರಿಂದ ದೇವರಿಗಾಗಿ ನಡೆದುಕೊಳ್ಳಬೇಕಾದಂಥ ಒಂದು ನಿಬಂಧನೆ ಅಥವಾ ನಿಯಮ, ಕಟ್ಟಳೆ, ಆಜ್ಞೆ ನಮಗೆ ಕೊಡಲ್ಪಟ್ಟದೆ. ಬೈಬಲ್ನಲ್ಲಿ ಒಡಂಬಡಿಕೆನ ಅನೇಕ ಸಾರಿ ಮದುವೆ ಉದಾಹರಣೆಗಳಲ್ಲಿ ಮಾತನಾಡಲಾಗಿದೆ. ಅದರ ಅರ್ಥ, ಒಬ್ಬ ಪುರುಷ ಒಬ್ಬ ಸ್ತ್ರೀಯನ್ನ ತನ್ನೊಂದಿಗೆ ಮದುವೆ ಒಡಂಬಡಿಕೆಯಲ್ಲಿ ಸೇರಿಸಿಕೊಳ್ತಾನೆ. ಆತನು ಬಯಸುವುದಲ್ಲ, ತಾನು ಹೆಂಡತಿಯಾಗಿ ಪಡಕೊಂಡ ಸ್ತ್ರೀ ಆಕೆ ಜೀವಮಾನವೆಲ್ಲ ಆಕೆಯನ್ನು ಒಡಂಬಡಿಕೆಯೊಳಗೆ ಸೇರಿ, ಮದುವೆ ಒಡಂಬಡಿಕೆಯೊಳಗೆ ಸೇರಿ ಆಕೆಯನ್ನು ಪತ್ನಿಯನ್ನಾಗಿ ಅಂಗೀಕರಿಸಿದ ಪತಿಗೆ ಜೀವಮಾನವೆಲ್ಲ ನಂಬಿಕಸ್ಥಳಾಗಿ ನಡೆಯಬೇಕೆಂದು ಬಯಸ್ತಾನೆ. ಪ್ರಪಂಚದೆಲ್ಲೆಡೆ ಇದು ಸಹಜ. ಹಾಗಾದ್ರೆ ಇದೇ ಉದಾಹರಣೆಗಳನ್ನಿಟ್ಟು ದೇವರು ಅನೇಕ ಕಡೆ ಮಾತನಾಡುವಾಗ ಹೀಗೆ ಹೇಳ್ತಾನೆ, ದೇವರಿಗೆ ನಂಬಿಕಸ್ಥರಾಗಿ ಹೋಗಲೇಬೇಕು. ಒಡಂಬಡಿಕೆಯ ಜನರು, ಆತ ನಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ, ನಾವು ಅದಕ್ಕೆ ಬದ್ಧರಾಗಿ ನಡೆಯಲೇಬೇಕು. ಆಗ ಆತನು ಸಾವಿರಾರು ತಲೆಮಾರಿಗೆ, ಅನೇಕರು ತಮ್ಮ ಮಕ್ಕಳಿಗೆ ಹಣ ಆಸ್ತಿಯನ್ನು ಸಂಪಾದಿಸಬೇಕೆಂಬುದಾಗಿ ಯೋಚಿಸ್ತಾರೆ. ಆದರೆ ಆಶೀರ್ವಾದವನ್ನು ಎಂಬ ಪ್ರಜ್ಞೆ ಅನೇಕರಿಗಿಲ್ಲ. ಆಶೀರ್ವಾದ ಮುಂದಿನ ಪೀಳಿಗೆಗೆ ಇಡಬೇಕಾದ್ರೆ ಈಗಿನವರು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳಿಗೆ ವಿಧೇಯರಾಗಲೇಬೇಕು. ಆಗ ಮುಂದಿನ ತಲೆಮಾರಿಗಲ್ಲ, ಸಾವಿರಾರು ತಲೆಮಾರಿಗೆ ದೇವರು ಆಶೀರ್ವಾದವನ್ನು ಮಾತನಾಡಿದ್ದಾನೆ. ದೇವರ ಈ ಆಶೀರ್ವಾದ ನಶಿಸಿ ಹೋಗೋ ಆಶೀರ್ವಾದವಲ್ಲ. ನಾವು ಕೂಡಿಸಿಡುವಂಥದ್ದು ಒಂದು ವೇಳೆ ನಶಿಸಿ ಹೋಗ್ತದೆ, ಆದರೆ ದೇವರು ಕೊಡುವ ಆಶೀರ್ವಾದ ನಶಿಸಿ ಹೋಗುವಂಥದ್ದಲ್ಲ. ಸರಿಯಾಗಿ ತೀರ್ಮಾನಿಸಿ ನಿಮ್ಮ ಮುಂದಿನ ಪೀಳಿಗೆಗೆ ನಶಿಸಿ ಹೋಗುವ ಸಂಗತಿಗಳನ್ನ ಕೂಡಿಸಿರ್ತಿರೋ ತಪ್ಪಲ್ಲ. ಆದರೆ ಅದಕ್ಕಿಂತ ಮಿಗಿಲಾಗಿ ನಶಿಸಿ ಹೋಗದ ಸದಾ ದೇವರ ದಯೆಯಲ್ಲಿ ಮುಂದಿನ ಪೀಳಿಗೆ ಇರುವಂಥ ಆಶೀರ್ವಾದವನ್ನು ಕೂಡಿಸಿರುವುದಕ್ಕಾಗಿ ಈಗ ಭಯಭಕ್ತಿಯಿಂದ ನಡೀತೀರ. ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಮಹಾಕೃಪೆಯ ಪರಲೋಕ ತಂದೆ, ಈ ಅಮೂಲ್ಯವಾದ ವಾಕ್ಯಕ್ಕಾಗಿ ಸ್ತೋತ್ರ. ಕರ್ತನೇ, ನೀನು ನಮ್ಮನ್ನು ಮೀಸಲಾದ ಜನಾಂಗವನ್ನಾಗಿ ಆರಿಸಿಕೊಂಡಿ. ಇಸ್ರೇಲರನ್ನು ಆರಿಸಿಕೊಂಡಂತೆ ಈಗ ಕ್ರಿಸ್ತನಲ್ಲಿ ನಮ್ಮನ್ನು ಮೀಸಲಾದ ಜನಾಂಗವನ್ನಾಗಿ ಆರಿಸಿಕೊಂಡಿದ್ದೆ. ಇದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ಮೀಸಲಾದ ಜನರಿಗಾಗಿ ನೀನು ಕರ್ತನೇ ಒಬ್ಬನೇ ದೇವರಾಗಿದ್ದಿ, ನಂಬಿಗಸ್ತನಾದ ದೇವರಾಗಿದ್ದಿ. ನಿನ್ನನ್ನು ಪ್ರೀತಿಸಿ ಆಜ್ಞೆಗಳನ್ನು ಅನುಸರಿಸುವವರಿಗೆ ನೀನು ವಾಗ್ದಾನ ಮಾಡಿದ ಕೃಪೆಯನ್ನು ಕರ್ತನೆ ಅವರ ಸಂತತಿಯ ಸಾವಿರಾರು ತಲೆಗಳವರೆಗೂ ನೀನು ಅದನ್ನು ತೋರ್ಪಡಿಸುವ ನಂಬಿಗಸ್ತನಾದ ದೇವರಾಗಿದ್ದಿ. ಕರ್ತನೆ, ಹೌದಪ್ಪ, ಹಾಗಾದರೆ ಕರ್ತನೆ ಇವರು ಮೂಲ ನಿವಾಸಿಗಳನ್ನ ಹೊರಡಿಸುವಂಥದ್ದು ಅದರ ಅರ್ಥ ಕರ್ತನೆ ನಮ್ಮ ಒಳಗಿರುವಂಥ ಸ್ವಭಾವಗಳನ್ನು ಹೇಗೆ ನಿನಗಿಷ್ಟವಿಲ್ಲದ ಸ್ವಭಾವಗಳನ್ನ ತೆಗೆದು ಬಿಟ್ಟು ಕರ್ತನೆ ನಿನಗಿಷ್ಟವಿಲ್ಲದ ಸಂಗತಿಗಳಲ್ಲಿ ನಾವೆಲ್ಲೂ ಇಜ್ಜೋಡಾಗದೆ ಅಪ್ಪ ನಿನಗಾಗಿ ಜೀವಿಸುವಂಥ ಒಂದು ಕಡ್ಡಾಯವಾದ ಜೀವಿತ, ನಿನಗಾಗಿ ಕರ್ತನೆ ನಿನ್ನನ್ನೇ ಹಂಬಲಿಸಿ ನಿನಗಾಗಿ ವೈರಾಗ್ಯದಿಂದ ಜೀವಿಸುವಂಥ ಜೀವಿತವನ್ನು ನಮಗೆ ದಯಮಾಡಿ ಕರುಣಿಸಲು ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ನಮ್ಮ ಮುಂದಿನ ಪೀಳಿಗೆಗೆ ಸಾವಿರಾರು ತಲೆಮಾರಿಗೆ ಆಶೀರ್ವಾದವಾಗುವಂಥ ಜೀವಿತವನ್ನು ಜೀವಿಸೋದಕ್ಕೆ ನಮಗೂ ಕಲಿಸಿಕೊಡು. ಇದಕ್ಕಾಗಿ ನಾವು ಒಪ್ಪಿಸಿಕೊಡುತ್ತೇವೆ. ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನ ಕೈಗೊಳ್ಳುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಆ ಮುಂದಿನ ಪೀಳಿಗೆಗೆ ಆಶೀರ್ವಾದವಾಗುವುದಕ್ಕಾಗಿ ಜೀವಿಸೋದಕ್ಕೆ ನಮಗೆ ಕಲಿಸಿಕೊಡು. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಿಗೆ ಆಶೀರ್ವದಿಸಲಿ. ವಂದನೆಗಳು.